ಬಂಧುಗಳೇ, ಇವತ್ತು ಒಂದು ವಿಷಾದನೀಯ ಸಂಗತಿಯನ್ನು ತಮ್ಮ ಮುಂದೆ ನಾವು ತೆಗೆದುಕೊಂಡು ಬಂದಿದ್ದೇವೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗುಣತೀರ್ಥ ಗ್ರಾಮದಲ್ಲಿ ನಡೆದಿರುವಂಥ ಒಂದು ದುರ್ಘಟನೆ ಇವತ್ತು ಭಾಳ ಒಂದು ವಿಪರ್ಯಾಸವಾಗಿರುವಂಥ ಈ ಘಟನೆ. ಆ ಗ್ರಾಮದಲ್ಲಿರುವಂಥ ಒಂದು ಬಡ ಕುಟುಂಬದ ಯುವತಿ, ಸುಮಾರು 19 ವರ್ಷದ ವಿದ್ಯಾವಂತ ಯುವತಿ ಇವತ್ತು ಆ ಒಂದು ಗ್ರಾಮದಲ್ಲಿ 29ನೇ ತಾರೀಕು ಬೆಳಗಿನ ಜಾವ ಆ ಹುಡುಗಿಯನ್ನು ಅಪಹರಣ ಮಾಡಿಕೊಂಡು ಹೋಗಿ ಆ ಹುಡುಗಿಯನ್ನು ಬಲಾತ್ಕಾರ ಮಾಡಿ ಕೊಲೆ ಮಾಡಿರುವಂಥ ಒಂದು ದುರ್ಘಟನೆ. ಇಂಥ ಒಂದು ದುರ್ಘಟನೆಯ ಕುರಿತು ನಾವು ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ಇವತ್ತು ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಆರೋಪಿಗಳು, ಅವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು, ಅವ್ರನ್ನ ಕೂಡಲೇ ಬಂಧಿಸಿ ಇವತ್ತು ಅಂಥ ಆರೋಪಿಗಳಿಗೆ ಇವತ್ತು ಎನ್ಕೌಂಟ್ರ್ ಮಾಡಿದ್ರೆ ಇವತ್ತು ಮಹಿಳೆಯರಿಗೆ ರಕ್ಷಣೆ ಸಿಗ್ತದಂತ ನಮ್ಮ ಒಂದು ಒತ್ತಾಯ ಕೂಡ ಇದೆ. ಇವತ್ತು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲಿ ಕೂಡ ಇವತ್ತು ಅನೇಕ ಘಟನೆಗಳು ನಡೀತಾ ಇವೆ. ಇವತ್ತು ಒಬ್ಬ ಯುವತಿಯನ್ನು ಅಪಹರಣ ಮಾಡಿಕೊಂಡು, ಗ್ರಾಮದಿಂದ ಅಪಹರಣ ಮಾಡಿಕೊಂಡು ಆ ಹುಡುಗಿಗೆ ಬಲಾತ್ಕಾರ ಮಾಡಿ ಕೊಲೆ ಮಾಡ್ತಾರೆ. 3 ದಿನಗಳವರೆಗೆ ಆ ಹುಡುಗಿ ಎಲ್ಲಿದ್ದಾಳೆ, ಏನಾಗಿದೆ, ಆ ಶವ ಕೂಡ ಸಿಗಲ್ಲ. 3 ದಿನ ಆದ ನಂತರ ಕೊಳೆತ ಸ್ಥಿತಿಯಲ್ಲಿ ಆ ಹುಡುಗಿಯ ಒಂದು ಶವ ಇವತ್ತು ಆ ಗ್ರಾಮದ ಆ ಒಂದು ಪೊದೆಯಲ್ಲಿ, ಹುಲ್ಲಿನ ಪೊದೆಯಲ್ಲಿ ಸಿಗ್ತದೆ. ಇವತ್ತು ಅದಾದ ನಂತರ ಇವತ್ತು ಕಾನೂನು ಇದೆ, ನಮ್ಮ ಸಾಕಷ್ಟು ಜನ ಹೋರಾಟಗಳನ್ನು ಮಾಡಿದ್ದಾರೆ, ಒತ್ತಾಯ ಕೂಡ ಮಾಡಿದ್ದಾರೆ. ಇವತ್ತು ಅಲ್ಲಿ ಶೀಘ್ರವಾಗಿ ಆರೋಪಿಗಳನ್ನು ಬಂಧಿಸಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯ ಸರ್ಕಾರ ಇಂಥ ಒಂದು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡಿಸುವಲ್ಲಿ ಇವತ್ತು ಸಾಧ್ಯವಾದರೆ ಇಂಥವ್ರಿಗೆ ಎನ್ಕೌಂಟ್ರ್ ಕೂಡ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ಈ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಒಂದು ಕಟ್ಟುನಿಟ್ಟಿನ ಕಾನೂನು ಈ ಕೂಡಲೇ ಜಾರಿಗೆ ತರಬೇಕಂತ ನಾವು ಕೂಡ ಈ ಸಂದರ್ಭದಲ್ಲಿ ನಮ್ಮ ಒಂದು ಸಮಿತಿ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಎಲ್ಲಿ ಇಂಥ ಒಂದು ಅಪಹರಣ ಪ್ರಕರಣ ಇವತ್ತು ಆರೋಪಿ ಏನು ಸಾಬೀತಾದರೆ, ಇವತ್ತು ಬಲಾತ್ಕಾರ ಮಾಡಿ ಕೊಲೆ ಮಾಡಿರುವಂಥ ಆರೋಪ ಸಾಬೀತಾದರೆ ಅಂಥ ಆರೋಪಿಗಳಿಗೆ ಇವತ್ತು ಬಹಿರಂಗವಾಗಿ ಎನ್ಕೌಂಟ್ರ್ ಮಾಡುವಂಥ ಒಂದು ಕಾನೂನು ಇವತ್ತು ನಮ್ಮ ದೇಶದಲ್ಲಿ ಜಾರಿ ತರಬೇಕಂತ ನಮ್ಮ ಒಂದು ಒತ್ತಾಯವಿದೆ ಬಂಧುಗಳೇ. ಅಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗ್ತದೆ. ಇವತ್ತು ಸರ್ಕಾರ ಇವತ್ತು ರಕ್ಷಣೆ ನಮ್ಮ ಹೆಣ್ಮಕ್ಳಿಗೆ ಕೊಡಬೇಕು, ಕಾನೂನಿನಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮ ಆಗಬೇಕಂದ್ರೆ ಇವತ್ತು ಇಂಥ ಒಂದು ಕಾನೂನು ಜಾರಿಗೆ ತರಬೇಕು. ಇವತ್ತು ಏನು ಈಗ ಅನ್ಯಾಯಕ್ಕೊಳಗಾಗಿರುವಂಥ ಕುಟುಂಬ ಇವತ್ತು ಭಾಗ್ಯಶ್ರೀ, ಆ ಕುಟುಂಬಕ್ಕೆ ಒಂದು ಬಡ ಕುಟುಂಬದಲ್ಲಿ ಬರುವಂಥ ಕೋಲಿ ಸಮಾಜದ ಕಟ್ಟುಕಡೆಯ ಬಡ ಕುಟುಂಬದ ಒಂದು ಆ ಯುವತಿ ಇಂಥ ಒಂದು ದುರ್ಘಟನೆ ಆಗಿದೆ. ಇವತ್ತು ಆ ಕುಟುಂಬಕ್ಕೆ ರಕ್ಷಣೆ ಕೊಡೋ ಕೆಲಸ ಸರ್ಕಾರ ಮಾಡಬೇಕು. ಮತ್ತು ಆ ಕುಟುಂಬದಲ್ಲಿ ಒಬ್ಬರಿಗೆ ನೌಕರಿ ಕೊಡಿಸ್ಬೇಕು. ಮತ್ತು ಸರ್ಕಾರ ಕಮ್ಮಿ ಅಂದರೂ ಕೂಡ 50 ಲಕ್ಷ ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಆ ಕುಟುಂಬಕ್ಕೆ ಸರ್ಕಾರ ಆಶ್ರಯ ಆಗಬೇಕಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇವತ್ತು ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಆಗಮಿಸ್ತಾ ಇರುವಂಥ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ಸೆಪ್ಟೆಂಬರ್ 17ಕ್ಕೆ ಕಲಬುರಗಿ ಆಗಮಿಸ್ತಾ ಇದ್ದಾರೆ. ಇಂಥ ಒಂದು ಘಟನೆಯಾಗಿರುವಂಥ ಆ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಅವರ ಮನೆಗೆ ಹೋಗಿ ಅಲ್ಲಿ ಸಾಂತ್ವನ ಹೇಳಿ ಅವರಿಗೆ ಸರ್ಕಾರದಿಂದ ಪರಿಹಾರ ಕೊಡೋದ್ರ ಜೊತೆಗೆ, ನೌಕರಿ ಕೊಡೋದ್ರ ಜೊತೆಗೆ ಅವರಿಗೆ ರಕ್ಷಣೆ ಕೊಡೋ ಕೆಲಸ ಕೂಡ ಆಗಬೇಕು. ಆರೋಪಿಗಳನ್ನು ಇವತ್ತು ಈ ಕೂಡಲೇ ಬಂಧಿಸಿ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸರ್, ಇನ್ನೊಂದು ಕಡೆ ಸರ್, ಇದು ಮೂಢ ಹಗರಣ ಒಂದಾಯಿತು, ಇದಾದಮೇಲೆ ಪ್ರಿಯಾಂಕಾ ಅವ್ರದ್ದು 5 ಎಕರೆ CSI ಕೊಟ್ಟಿದ್ದಾರಂತ ಒಂದು ಮಾತು BJP ಅವರು ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ನೋಡೋಣ. ಯಾಕಂದರೆ ಇವತ್ತು ನಾವು ಈ ಒಂದು ಪ್ರಕರಣದಲ್ಲಿದ್ದೀವಿ. ಇಂಥ ಒಂದು ಪ್ರಕರಣ ಆಗಿದೆ, ಇದರಲ್ಲೇ ನಾವು ಬಿಜಿ ಆಗಿಬಿಟ್ಟಿವಿ.